ನಂಬರ್ 1 ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಕೆಜಿಎಫ್ ತಾಲೂಕಿನಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ತಾಲೂಕಿನ ಎಲ್ಲ 16 ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳು ಅವರವರ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೇತಮಂಗಲ ಪಂಚಾಯಿತಿಯಲ್ಲಿ ಚುನಾವಣಾ ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡಿಲ್ಲ ಎಂದು ನಾಮಪತ್ರ ಹಾಕಲು ಬಂದಿದ್ದ ಅಭ್ಯರ್ಥಿಗಳು ದೂರು ಸಲ್ಲಿಸಿದರು. ಹಾಗೂ ಅವರು ಕೆಜಿಎಫ್ನ ತಾಲೂಕಿನ ದಂಡಾಧಿಕಾರಿಗಳನ್ನು ಇದರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಕೋರಿದರು. ನೋಡೋಣ ಡೀಟೇಲ್ ಸುದ್ದಿಯನ್ನು. ಬೇತಮಂಗಲ ಗ್ರಾಮ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಸ್ವಲ್ಪ ಗೊಂದಲಗಳು, ಸ್ವಲ್ಪ ಸರಿಯಾಗಿ ನಾಮಪತ್ರ ಸಲ್ಲಿಸೋ ನಮಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಇನ್ನು ನಿನ್ನೆ ಕೊಟ್ಟಿರ್ತಕ್ಕಂಥ ನಾಮಪತ್ರಗಳಲ್ಲಿ ಅವರು ಹೇಳಿರ್ತಕ್ಕಂಥ ಒಂಥದ್ದು, ಇನ್ನೊಂದು ಎರಡನೇದು ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ನಾವು ಏನು ಹೇಳಿದ್ರೆ ಈ ಕೆಲವು ಕಾಲಮ್ಗಳಲ್ಲಿ ಆದಾಯ ತೆರಿಗೆ ಪಾವತಿಸಿ ಅವಳ ವಿವರ ಕೊಡಿ ಅಂತ ಹೇಳಿದ್ವಿ. ನಾವು ಯಾವ ಥರ ರೋಟ್ರಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಆದಾಯ ತೆರಿಗೆ ಇಲ್ಲ ಅಂದಾಗ ನಾವು ಯಾಕೆ ಅವ್ರದ್ದು ನೇಮ್ಸ್ ಇನ್ವಾಲ್ವ್ ಮಾಡಬೇಕು? ಒಂದು ಇದರಲ್ಲಿ ನಾವು ಹೇಳ್ತೀವಿ, ಇವಾಗ ಇದಕ್ಕೋಸ್ಕರ ನಾವು ತಿರ್ಗಿ ಹೋಗೋಕ್ಕಾಗಲ್ಲ. ರೋಟ್ರಿ ಹತ್ರ ಹೋಗಿ ಬರ್ಕೊಂಡು ಸುಮಾರು ಇವಾಗ ನಿನ್ನೆ ರಾತ್ರಿಯಿಂದ ಕಾತ್ಕೊಂಡು ಬೆಳಗ್ಗೆವರೆಗೂ ಇದ್ದು ಬೆಳಗ್ಗೆ ಮಾಡ್ಸ್ಕೊಂಡ್ಬಂದಿದ್ದೆ. ಈ ಫಾಲ್ಟ್ ಆಗಿದೆ, ಜನಗಳು ಬರ್ತಾ ಇದ್ದಾರೆ. ಅದೇನು ದೊಡ್ಡ ಅಬ್ಜೆಕ್ಷನ್ ಏನಿಲ್ಲ, ನನಗೆ ಗೊತ್ತಷ್ಟು ಮಾತ್ರ. ಅವ್ರು ಬೇಕಾದರೆ ಟಾಪ್ ಶೀಟ್ ರೆಫರ್ ಮಾಡ್ಬೋದು, ಯಾವುದರಲ್ಲಿ ಚುನಾವಣೆದು ಇದರಲ್ಲಿ. ಇವ್ರಿಗೆ ಇದು ಇನ್ಕಮ್ನೆಲ್ಲ ತೋರಿಸೋದು, ಇಲ್ದಿದ್ದವ್ರಿಗೆಲ್ಲ ನಾವು ಆದಾಯ ಹೆಂಗೆ ತೋರಿಸೋದು? ಈ ಥರ ಪ್ರಾಬ್ಲಮ್ಸ್ ಇದೆ. ಸ್ವಲ್ಪ ಇದಕ್ಕೆಲ್ಲ ಬಂದು ಯಾರಾದರೂ ಬಂದು ಹೇಳಿ, ಇದಕ್ಕೆ ಒಂದು ಇದು ಗೊತ್ತಿಲ್ಲದವ್ರಿಗೆ. ತಿರ್ಗಾ ರೋಟ್ರಿ ಅಂದ್ರೆ ತಿರ್ಗಾ 12 ದಿನ ಆಗ್ತದೆ. ನಾವು ಅರ್ಜೆಂಟ್ ಬಿಟ್ಬಿಟ್ಟು ನಾವು ಬಂದು ಎಲ್ಲ ಮಾಡ್ಸ್ಕೊಂಡು ಬಂದಿದ್ದೀವಿ. ಈ ದಿನ ಚೆನ್ನಾಗ್ತಿದೆ ಅಂತೇಳಿ ನಾವು ಅವ್ರು ಕೋಆಪ್ರೇಟ್ ಮಾಡಿಬಿಟ್ಟು ಎಲ್ರಿಗೂ ಏನೋ ಒಂದು ಒಪ್ಪಂದ ಮಾಡಿದ್ರೆ ಮಾಡ್ಬೋದು. ಈ ಸ್ಕ್ರೂಟ್ನಿ ನಡೆಸಬೇಕು. ನೆಕ್ಸ್ಟ್ ಸ್ಕ್ರೂಟ್ನಿ ನಡೆಸಿದ್ರೆ ಇದು ಮಾಡೋಂಗಿಲ್ಲ, ಸ್ಕ್ರೂಟ್ನಿ ನಡೆಸಲೇಬೇಕು. ಅದೇ ಥರ ಅಲ್ಲ, ಇವಾಗ ಇದು ಬಂದ್ಬಿಟ್ಟು ನಾವು ಅಲ್ಲಲ್ಲ ಸ್ಕ್ರೂಟ್ನಿ ನಡೆಸಲೇಬೇಕು. ಯಾಕಂದರೆ ಇವಾಗ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಯಾರೋ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಏನು ಆಗ್ತಾ ಇಲ್ಲ. ಅಡ್ಜಸ್ಟ್ಮೆಂಟ್ ಅಂದರೆ ಏನು, ಕರೆಕ್ಟಾಗಿ ಕೊಟ್ಟಿದ್ದೀವಿ, ಇನ್ನು ನಮ್ಗೆ ಕರೆಕ್ಟಾಗಿ ಪ್ರೊಸೀಜರ್ ಗೊತ್ತಿಲ್ಲ. ಆ ಪ್ರೊಸೀಜರ್ ಇಲ್ಲಿದ್ರಿಂದ ನಾವು ತೊಂದರೆ ಬೀಳ್ತಾ ಇದ್ದೀವಿ. ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಹೊಸದಾಗಿ ಕಂಟೆಂಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದು ಇಲ್ಲಿ ನಮ್ಮ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಬಂದು ಎಲೆಕ್ಷನ್ ಆಫೀಸರ್ ಹತ್ರ ನಾನು ಮಾತಾಡಿದೆ. ಸರ್, ನಾವು ಹೊಸದಾಗಿ ಕಂಟೆಂಟ್ಸ್ ಮಾಡ್ತಾ ಇದ್ದೀವಿ, ಈ ಥರ ಏನು ದಾಖಲೆ ಬೇಕು, ಏನು ಯಾವ ಥರ ಫಾರ್ಮ್ಯಾಟ್ ತೊಗೊಂಬರ್ಬೇಕು ಅಂತ ಹೇಳಿದ್ದಕ್ಕೆ ನಮಗೆ ಈ ಥರ ಚಾಪಾ ಪೇಪರಲ್ಲಿ ಎಲ್ಲ ಸೂಚನೆಗಳು ಕೊಟ್ಟು ಇದರಲ್ಲೆಲ್ಲ ಫಿಲ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದೇ ಥರ ನಮ್ಮ ಫ್ರೆಂಡ್ ಒಬ್ಬರು ಮಾಡ್ಕೊಂಡು ಬಂದಿದ್ದರು. ಈ ಥರ ಕೆಳಗಡೆ ಏನೋ ಒಂದು ಮಿಸ್ಟೇಕ್ ಇದೆ, ಅದನ್ನು ಸರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ಮೇಲೆ ಎಲ್ಲರೂ ಅವರಿಂದ ಫಾಲೋ ಆಗಿ ಮಾಡಿಸ್ಕೊಂಡು ಬಂದಿದ್ದು ಸರ್. ರಾತ್ರಿ 11 ಗಂಟೆ 12 ಗಂಟೆ ಆಗಿದೆ ಸಮಯ ನಮಗೆ. ಆಯಿತಾ, ಕಾದು ನಾವು ಒಳ್ಳೆ ದಿವಸ ಶುಕ್ರವಾರ ಆಗಬೇಕು ಅಂತ ನಾವು ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಇದರಲ್ಲಿ ಕಾಲಂಬಲ್ಲಿ ಅವಲಂಬಿತ ಅಂತ ಇದು ಬಂದಿದೆ, ಅದರಲ್ಲಿ ಬಂದುಬಿಟ್ಟು ಇಲ್ಲ ಅಂತ ಬಂದಿದೆ. ಮಕ್ಕಳ ಹೆಸರು ಮೆನ್ಷನ್ ಮಾಡಬೇಕು, ಇನ್ನೊಂದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ, ನಿನ್ನೆ ಹೇಳಿಲ್ಲ. ಅದಕ್ಕೆ ಈಗ ಮತ್ತೆ ಸಮಯಾವಕಾಶ ನಮ್ಗೆ ಸಿಗ್ತಾ ಇಲ್ಲ. ಮತ್ತೆ ನಾಳೆ ಭಾನುವಾರ ರಜಾ ಇರುತ್ತೆ. ಭಾನುವಾರ ಇದರಿಂದ ನಾವು ಮಾಡೋಕ್ಕಾಗೋದಿಲ್ಲ. ಇವತ್ತು ಒಳ್ಳೆ ದಿವಸ ಇದೆ ಅಂತೇಳಿ ಇದು ಯಾರಾದರೂ ತಿಳಿದಿರೋರು ಬಂದಿಲ್ಲಿ, ತಿಳಿದಿರೋ ಬಂದು ಗೈಡ್ಲೈನ್ಸ್ ಕೊಟ್ಟು ನಾವು ಹೊಸ ಕಂಟೆಂಟ್ಸ್ ಮಾಡೋರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಾಗಿ ಅವರಿದ್ದಾರೆ, ಇಬ್ಬರು ಇದ್ದಾರೆ. ಅವ್ರ ಇನ್ಸ್ಟ್ರಕ್ಷನ್ ನೆನ್ನೆ ಒಂಥರ ಕೊಟ್ಟಿದ್ರು, ಮತ್ತೆ ನಾಳೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟರು. ಇವತ್ತು ರೋಟ್ರಿ ಎಲ್ಲ ಕರೆಕ್ಟ್ ಆಗಿದೆ. ಅದೇ ನೋಟ್ರಿ ಹೊಸೆಲ್ಲ ಇದು ಇರಲಿಲ್ಲ. ಹೊಸೆಲ್ಲಿ ನಾವು ಬರೀ ಇದ್ರಲ್ಲಿ ಮಾಡ್ತಾ ಇದ್ವಿ, ಸರ್ಕಾರ ಮಾಡ್ತಾ ಇದ್ವಿ. ಆ ಥರ ಆಗಿದೆ. ರೋಟ್ರಿ 10 ಪೇಜ್ 8 ಪೇಜ್ ಮೊದಲು 2 ಕಾಪಿ ಕೊಡ್ತಾ ಇದ್ವಿ. ಈಗ ರೋಟ್ರಿ ಸೀಲು 10 ಪೇಜ್. ಕ್ಷೇತ್ರದ್ದು ತಗೊಂಡ್ರೆ ಫಸ್ಟ್ ಕ್ಷೇತ್ರದಲ್ಲೇ ನಾವು ಕ್ಷೇತ್ರ ಇಲ್ಲ ಅಂತಾರೆ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಕ್ಷೇತ್ರ ಕೊಡ್ತೀವಿ, ವಾರ್ಡ್ ನಂಬರ್ ಕೊಡ್ತೀವಿ, ಯಾವ ಇದು ಅಂತ ನಾವು ಕೊಟ್ಬಿಡ್ತೀವಿ. ಅದರಲ್ಲಿ ತೊಂದರೆ ಇಲ್ಲ. ಆಲ್ರೆಡಿ ಇನ್ನೊಂದು ಸಲ ಕೊಡ್ತೀವಿ 2ನೇ ಶೀಟಲ್ಲಿ, ಅದು ತೊಂದರೆ ಇಲ್ಲ. ಆ ಗೈಡ್ಲೈನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಅವರ ಇದು ಮಾಡಿದ್ರೆ ಆಗ್ತದೆ. ಇಲ್ಲಾಂದ್ರೆ ನಾವೆಲ್ಲ ತಿರ್ಗಾ ಇನ್ನು 2 ದಿನ ಕಾತ್ಕೊಂಡಿದ್ದು ನಾವು ಮಾಡಬೇಕು. ದಾರಿ ತಪ್ಪಿಸ್ತಾ ಇದ್ದಾರೆ.
ಆಯಿತಾ. ಅದೇ ಥರ ಬೇರೆ ಪಂಚಾಯಿತಿಯಲ್ಲಿ ನಮ್ಮ ಫ್ರೆಂಡು ಇದು ಬಾಂಡ್ಸು ಇದೆಲ್ಲ ಏನು ಬೇಕಾಗಿಲ್ಲ, ಬರೀ ಜಾತಿ ಪ್ರಮಾಣ ಪತ್ರ, ಆದಾಯ ತೆರಿಗೆ ಮತ್ತು ಇನ್ನೊಂದು ವೋಟರ್ ಐ ಡಿ, ಕ್ಯಾಶ್ ಟು ಇನ್ಕಮ್ ಆ ಥರ ಹೇಳಿ ಅವರು ಮೆನ್ಷನ್ ಮಾಡಿ ನಾಮಿನೇಷನ್ ತಗೊಳ್ತಾ ಇದ್ದಾರೆ ಆಯಿತಾ. ಬೇರೆ ಪಂಚಾಯತಿಯಲ್ಲಿ ಅದೇ ಮಾಡ್ತಾ ಇದ್ದಾರೆ. ಈ ನಮ್ಮ ಬೇತ್ಮಂಗಲ ಪಂಚಾಯತಿಯಲ್ಲಿ ಮಾತ್ರ 12 ಪೇಜಿ ಖಾತೆ ರೋಟ್ರಿ ಮಾಡಿಸ್ಕೊಟ್ಟು ತೊಗೊಂಡು ಬರೋಕ್ಕೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಬೇಕು ಸರ್. 1200 ರೂಪಾಯಿ ತಗೊಂಡಿದ್ದಾರೆ ಇದಕ್ಕೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬೇತ್ಮಂಗಲ ಪಂಚಾಯತಿಯಲ್ಲಿ ಬಂದು ಇದನ್ನು ತಾಲೂಕು ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಬಂದು ನಮ್ಮ ಹೊಸ ಕಂಟೆನ್ಸ್ ಮಾಡೋರಿಗೆ ಗೈಡ್ಲೈನ್ಸ್ ಮಾಡಬೇಕಂತ ಮನವಿ ಮಾಡ್ಕೊತೀವಿ ಸರ್.